2026ರಲ್ಲಿ ನೀಟ್ ಪರೀಕ್ಷೆ ಸುಲಭ ಆಗ್ತಿದೆಯಾ? ಇದು ಈಗಿರೋ ಹಾಟ್ ಟಾಪಿಕ್. ಈ ಸುದ್ದಿಯಲ್ಲಿ ಎಷ್ಟು ನಿಜಾಂಶ ಇದೆ? ಬನ್ನಿ, ಡೇಟಾ ಇಟ್ಕೊಂಡು ಇದರ ಬಗ್ಗೆ ಮಾತಾಡೋಣ. ಅದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿಯೇ ಇದೆ ಅನ್ಸುತ್ತೆ. ಅದೇನಂತ ನೋಡೋಣ ಬನ್ನಿ. ಮೊದಲನೇದಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋ ಹಾಗೆ ಎಂಬಿಬಿಎಸ್ ಸೀಟ್ಗಳ ಸಂಖ್ಯೆ ಗಣನೀಯದಾಗಿ ಜಾಸ್ತಿಯಾಗಿದೆ. ಇದು ಖಂಡಿತವಾಗ್ಲೂ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಈ ಸೀಟ್ ಇನ್ಕ್ರೀಸ್ನಿಂದ ಒಟ್ಟು ಸೀಟ್ಗಳ ಸಂಖ್ಯೆ ಆಲ್ ಟೈಮ್ ಹೈ ತಲುಪಿದೆ. ಅಂದ್ರೆ ಈಗ ಸುಮಾರು 1,40,000 ಸೀಟ್ಸ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ಸಾವಿರಾರು ಹೊಸ ಅವಕಾಶಗಳು ಓಪನ್ ಆದ ಹಾಗೆ. ಇನ್ನು ಎರಡನೇ ಪಾಯಿಂಟ್, ಅಪ್ಲೈ ಮಾಡೋರ ಸಂಖ್ಯೆ. ಇದೂ ಸಹ 2024ಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆಯಾಗಿದೆ. ನೋಡಿ, 24 ಲಕ್ಷದಿಂದ ಸುಮಾರು 22.9 ಲಕ್ಷಕ್ಕೆ ಇಳಿದಿದೆ. ಆದ್ರೂ ನಂಬರ್ ದೊಡ್ಡದೇ ಇದೆ. ಸೊ ಹೆಚ್ಚು ಸೀಟುಗಳು, ಸ್ವಲ್ಪ ಕಡಿಮೆ ಅಪ್ಲಿಕೆಂಟ್ಸ್. ಇದನ್ನ ನೋಡಿದ್ರೆ ಪರಿಸ್ಥಿತಿ ಸ್ಟೂಡೆಂಟ್ಸ್ಗೆ ತುಂಬಾನೇ ಫೇವರ್ ಆಗಿದೆ ಅಂತ ಅನ್ನಿಸುತ್ತೆ ಅಲ್ವಾ? ಆದ್ರೆ ಒಂದು ನಿಮಿಷ, ಕಥೆ ಇಲ್ಲಿಗೆ ಮುಗ್ದಿಲ್ಲ. ಇದಕ್ಕಿನ್ನೂ ಇನ್ನೊಂದು ಮುಖ ಇದೆ. ಆ ನಂಬರ್ಸ್ನ ಸ್ವಲ್ಪ ಆಳವಾಗಿ ನೋಡ್ದಾಗ ಮಾತ್ರನೇ ರಿಯಲ್ ಪಿಕ್ಚರ್ ಸಿಗೋದು. ಬನ್ನಿ, ಅದನ್ನೂ ನೋಡೋಣ. ಅಂದ್ರೆ ಈ ಹೆಡ್ಲೈನ್ ನಂಬರ್ಸ್ ನಿಜವಾಗ್ಲೂ ಕಂಪ್ಲೀಟ್ ಕತೆ ಹೇಳ್ತಿದ್ಯಾ? ಈ ಒಂದು ಸಿಂಪಲ್ ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಇಡೀ ಅನಾಲಿಸಿಸ್ನ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡುತ್ತೆ. ಇಲ್ಲಿ ನಾವು ಕ್ವಾಲಿಫಿಕೇಷನ್ ರೇಟ್ ಅನ್ನೋ ಒಂದು ಟರ್ಮ್ ಅರ್ಥ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಏನಿದು ಅಂದ್ರೆ, ಎಕ್ಸಾಮ್ ಬರೆದ ಪ್ರತಿಯೊಬ್ರೂ ಸೀಟ್ ರೇಸ್ನಲ್ಲಿ ಇರಲ್ಲ. ಕೌನ್ಸಿಲಿಂಗ್ಗೆ ಹೋಗಕ್ಕೆ ಬೇಕಾದ ಮಿನಿಮಮ್ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗೋರ ಸಂಖ್ಯೆ ಎಷ್ಟು ಅನ್ನೋದೇ ಇದು. ಹಿಸ್ಟಾರಿಕಲ್ ಡೇಟಾ ಪ್ರಕಾರ ಎಕ್ಸಾಮ್ಗೆ ಕೂರೋ ಅರ್ಧದಷ್ಟು ಜನ ಮಾತ್ರನೇ ನೆಕ್ಸ್ಟ್ ಸ್ಟೇಜ್ಗೆ ಅಂದ್ರೆ ಕೌನ್ಸಿಲಿಂಗ್ಗೆ ಕ್ವಾಲಿಫೈ ಆಗ್ತಾರೆ. ಅಂದ್ರೆ ಕ್ವಾಲಿಫಿಕೇಷನ್ ರೇಟ್ ಜಸ್ಟ್ 50%. ಓಕೆ, ಈಗ ಈ 50% ರೂಲ್ನ ತಲೆಯಲ್ಲಿಟ್ಟುಕೊಂಡು ರಿಯಲ್ ಕಾಂಪಿಟೇಷನ್ ರೇಷಿಯೋನ ರೀಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. 2026ರಲ್ಲಿ ಅಪ್ಲೈ ಮಾಡೋ 22.9 ಲಕ್ಷ ಜನಕ್ಕೆ ಈ 50% ಕ್ವಾಲಿಫಿಕೇಷನ್ ರೇಟ್ ಹಾಕಿದ್ರೆ ನಿಜವಾಗ್ಲೂ ಸೀಟ್ಗಾಗಿ ರೇಸ್ನಲ್ಲಿರೋ ಕ್ಯಾಂಡಿಡೇಟ್ ಸಂಖ್ಯೆ ಸಿಗುತ್ತೆ. ಅದೆಷ್ಟು ಗೊತ್ತಾ? ಸುಮಾರು 11.5 ಲಕ್ಷ. ಇದೇ ನೋಡಿ ರಿಯಲ್ ಚಾಲೆಂಜ್. ಒಂದ್ ಕಡೆ ಇರೋದು ಜಸ್ಟ್ 1,40,000 ಸೀಟ್ಸ್. ಇನ್ನೊಂದು ಕಡೆ ಅದಕ್ಕೆ ಫೈಟ್ ಮಾಡ್ತಿರೋದು 11 ಲಕ್ಷಕ್ಕೂ ಹೆಚ್ಚು ಕ್ವಾಲಿಫೈಡ್ ಸ್ಟೂಡೆಂಟ್ಸ್. ಇದರರ್ಥ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೇ ಒಂದು ಎಂಬಿಬಿಎಸ್ ಸೀಟ್ಗೆ ಸುಮಾರು 8 ಜನ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಪೈಪೋಟಿ ಮಾಡ್ತಿದ್ದಾರೆ. ಈಗ ಹೇಳಿ, ಕಾಂಪಿಟಿಷನ್ ಈಸಿ ಆಗಿದೆಯಾ? ಈ ಹೈ ಸ್ಟೇಕ್ ಸಿನಾರಿಯೋದಲ್ಲಿ ಒಂದು ಸೀಟ್ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಸರಿಯಾದ ಗೈಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಅವಕಾಶಗಳು ಹೆಚ್ಚಾಗಿರೋದು ನಿಜ, ಆದ್ರೆ ಕಾಂಪಿಟೇಷನ್ನ ನಿಜವಾದ ಆಳವನ್ನ ಅರ್ಥ ಮಾಡ್ಕೊಳ್ಳೋದು ಅದಕ್ಕಿಂತಾನೂ ಮುಖ್ಯ.